ಆಕೆ 90ರ ದಶಕದಲ್ಲಿ ಬಾಲಿವುಡ್ ಸಿನಿ ಇಂಡಸ್ಟ್ರಿಯ ದೊಡ್ಡ ಸ್ಟಾರ್ ಹೀರೋಗಳ ಜೊತೆ ಜೋಡಿಯಾಗಿ ನಟಿಸಿ ಮಿಂಚಿದ್ದ ಬೆಡಗಿ. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಸುನಿಲ್ ಶೆಟ್ಟಿ, ಮಿಥುನ್ ಚಕ್ರವರ್ತಿ ಹೀಗೆ ಅಂದು ದೊಡ್ಡ ಹೀರೋಗಳಿಗೆ ಹೀರೋಯಿನ್ ಆಗಿ ಅಭಿನಯಿಸಿದ್ದಾಕೆ. ತನ್ನ ಅಂದ ಸೌಂದರ್ಯ, ಹಾಟ್ ಅಭಿನಯದಿಂದ ಪಡ್ಡೆ ಹುಡುಗರ ಮನ ಕದಡಿದ್ದ ಹಾಟ್ ಬೆಡಗಿ. ಬಾಲಿವುಡ್ ಜೊತೆಗೆ ಅಂಡರ್ ವರ್ಲ್ಡ್ ಜೊತೆಗೂ ನಂಟಿಟ್ಟುಕೊಂಡಿದ್ದಳು. ಅಂತ ಮಾಜಿ ಹೀರೋಯಿನ್ಗೆ ಅದೇನಾಯ್ತೋ ಏನೋ, ಮಹಾಕುಂಭ ಮೇಳದಲ್ಲಿ ಸಾಧ್ವಿಯಾಗಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾಕೆ ಲೌಕಿಕ ಸುಖವನ್ನ ತೊರೆದು ಸನ್ಯಾಸಿಯಾಗಿ ಆಧ್ಯಾತ್ಮವನ್ನ ಅಪ್ಪಿಕೊಂಡಿದ್ದಾಳೆ. ಬಾಲಿವುಡ್ನಲ್ಲಿ ಮಿಂಚಿ ಈಗ ಸನ್ಯಾಸತ್ವ ಸ್ವೀಕರಿಸಿದ ಆ ನಟಿ ಯಾರು, ನೀವೇ ನೋಡಿ. ಕನ್ನಡದ ವಿಷ್ಣು ವಿಜಯ ಸಿನಿಮಾದಲ್ಲಿ ಅಭಿನಯ, ಸಲ್ಮಾನ್ ಖಾನ್ ಜೊತೆ ಡ್ಯುಯೆಟ್, ಶಾರುಖ್ ಖಾನ್ಗೂ ಹೀರೋಯಿನ್, ಅಮೀರ್ ಖಾನ್ ಜೊತೆಗೆ ರೊಮ್ಯಾನ್ಸ್. ಬಾಲಿವುಡ್ ಸ್ಟಾರ್ ಹೀರೋಗಳಿಗೆ ಫೇವರೇಟ್ ಹೀರೋಯಿನ್. 90ರ ದಶಕದಲ್ಲಿ ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚಿದ್ದ ಹೀರೋಯಿನ್ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ, ಮಿಥುನ್ ಚಕ್ರವರ್ತಿ ಹೀಗೆ ಅಂದು ಬಾಲಿವುಡ್ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ದ ಬ್ಯೂಟಿ. ಆಕ್ಷನ್ ಸಿನಿಮಾ ಇರಲಿ, ಕ್ಲಾಸ್ ಸಿನಿಮಾವೇ ಇರಲಿ, ಮಾಸ್ ಸಿನಿಮಾವೇ ಆಗಿರಲಿ, ಲವ್ ಅಂಡ್ ರೊಮ್ಯಾನ್ಸ್ ಚಿತ್ರಗಳೇ ಆಗಿರಲಿ, ಅಭಿನಯಿಸಿ ಸೈ ಎನಿಸಿಕೊಂಡಿದ್ದ 90ರ ದಶಕದ ಬಾಲಿವುಡ್ ಬೆಡಗಿ. ಕನ್ನಡ ಸಿನಿಮಾದಲ್ಲೂ ಅಭಿನಯಿಸಿದ್ದ ನಟಿ. ವಿಷ್ಣು ವಿಜಯ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದ ಬೆಡಗಿ. 1993ರಲ್ಲಿ ತೆರೆ ಕಂಡಿದ್ದ ವಿಷ್ಣು ವಿಜಯ ಸಿನಿಮಾದಲ್ಲಿಯೂ ನಟಿಸಿದ್ದ ನಟಿ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಬಾಲಿವುಡ್ ಹೀರೋ ಅಕ್ಷಯ್ ಕುಮಾರ್ ಅಭಿನಯದ ವಿಷ್ಣು ವಿಜಯ ಸಿನಿಮಾದಲ್ಲಿಯೂ ಬಣ್ಣ ಹಚ್ಚಿದ್ದ ನಟಿ. ತಮ್ಮ ನಟನೆಯಿಂದಾಗಿ ಸೈ ಎನಿಸಿಕೊಂಡಿದ್ದಾಕೆ. 90ರ ದಶಕದಲ್ಲಿ ಅಂದ ಅಭಿನಯದಿಂದ ಪಡ್ಡೆಗಳ ಮನ ಕದಡಿದ್ದ ಬೆಡಗಿ. ಬೋಲ್ಡ್ ನಟನೆಯಿಂದಲೂ ಹುಡುಗರಿಗೆ ಹುಚ್ಚು ಹಿಡಿಸಿದ್ದ ಹಾಟ್ ಹುಡುಗಿ. ಬಾಲಿವುಡ್ನ ದೊಡ್ಡ ಸ್ಟಾರ್ ಹೀರೋಗಳಿಗೆ ಜೋಡಿಯಾಗಿ ನಟಿಸಿದ್ದ ಈ ನಟಿ ಪಾತ್ರ ಯಾವುದೇ ಇರಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಳು. ಹಾಟ್ ಸೀನ್ ಸಾಂಗ್ಗಳಲ್ಲಿ ಬೋಲ್ಡ್ ಆಗಿ ಕಾಣಿಸಿಕೊಂಡು ಪಡ್ಡೆ ಹುಡುಗರಿಗೆ ಹುಚ್ಚು ಹಿಡಿಸಿದ್ದಾಕೆ. ತನ್ನ ಅಂದ, ಚಂದ, ಸೌಂದರ್ಯ ಹಾಗೂ ಹಾಟ್ ನಟನೆಯಿಂದ ಅಂದು ಪಡ್ಡೆಗಳ ಮನ ಕದ್ದಿದ್ದ. ಅಂದಹಾಗೆ ಈ ನಟಿಯ ಹೆಸರು ಮಮತಾ ಕುಲಕರ್ಣಿ. ಬಾಲಿವುಡ್ನ ಮಾಜಿ ಹೀರೋಯಿನ್. 90ರ ದಶಕದಲ್ಲಿ ತನ್ನ ಅಂದ ಅಭಿನಯದಿಂದ ಮಿಂಚಿದ್ದ ನಾಯಕ ನಟಿ. ದಕ್ಷಿಣದ ಕೆಲ ಚಿತ್ರಗಳಲ್ಲೂ ಬಣ್ಣ ಹಚ್ಚಿದ್ದ ಹೀರೋಯಿನ್. ಆದ್ರೆ 25 ವರ್ಷಗಳಿಂದ ಸಿನಿ ಇಂಡಸ್ಟ್ರಿಯಿಂದ ದೂರ ಇದ್ದ ಮಮತಾ ಕುಲಕರ್ಣಿ ಈಗ ಅದೇಗೆ ಬದಲಾಗಿದ್ದಾರೆ ಒಮ್ಮೆ ನೋಡಿ. ಬಾಲಿವುಡ್ ಮಾಜಿ ಹೀರೋಯಿನ್ ಮಮತಾ ಕುಲಕರ್ಣಿ ಈಗ ಸನ್ಯಾಸಿ. ಮಹಾಕುಂಭ ಮೇಳದಲ್ಲಿ ಸಾಧ್ವಿಯಾಗಿ ಸನ್ಯಾಸತ್ವ ಸ್ವೀಕಾರ. ಹೌದು, ಇದು ನಂಬೋದಕ್ಕೆ ಕಷ್ಟ ಅನ್ಸಿದ್ರೂ ನಂಬಲೇಬೇಕಾದ ಸತ್ಯ. ಬಾಲಿವುಡ್ನಲ್ಲಿ ಹೀರೋಯಿನ್ ಆಗಿ ಮಿಂಚಿದ್ದ ಮಮತಾ ಕುಲಕರ್ಣಿ ಸಾಧ್ವಿಯಾಗಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಭಾಗಿಯಾದ ಮಮತಾ ಕುಲಕರ್ಣಿ ಸಾಧ್ವಿಯಾಗಿ ಸನ್ಯಾಸ ದೀಕ್ಷೆ ಪಡೆದಿದ್ದಾರೆ. ಮಮತಾ ಕುಲಕರ್ಣಿಗೆ ಕಿನ್ನರ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರ ಲಕ್ಷ್ಮೀನಾರಾಯಣ ತ್ರಿಪಾಠಿ ಸನ್ಯಾಸ ದೀಕ್ಷೆ ಮಾಡಿದ್ದಾರೆ. ಈ ಮೂಲಕ ಬಾಲಿವುಡ್ ಮಾಜಿ ಹೀರೋಯಿನ್ ಮಮತಾ ಕುಲಕರ್ಣಿ ಲೌಕಿಕತೆಯನ್ನ ತೊರೆದು ಸನ್ಯಾಸಿಯಾಗಿದ್ದಾರೆ. ಮೈ ಮೇಲೆ ಕಾಷಾಯ ವಸ್ತ್ರ, ಕೊರಳಲ್ಲಿ ರುದ್ರಾಕ್ಷಿಹಾರ, ಆಧ್ಯಾತ್ಮ ಧ್ಯಾನ. ಮಮತಾ ಕುಲಕರ್ಣಿ ದೀಕ್ಷೆ ಸ್ವೀಕಾರದ ನಂತರ ಮಾಯಿ ಮಮತಾ ನಂದಗಿರಿ. ಒಂದು ಕಾಲದಲ್ಲಿ ಬೋಲ್ಡ್ ಆಗಿ ನಟಿಸುತ್ತಿದ್ದ ಮಮತಾ ಕುಲಕರ್ಣಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಈಗ ಸಾಧ್ವಿಯಾಗಿದ್ದಾರೆ. ಕಾಷಾಯ ವಸ್ತ್ರ ಧರಿಸಿ, ಕೊರಳಲ್ಲಿ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಹಾಕಿ ಸದಾ ಆಧ್ಯಾತ್ಮದ ಜಪ ಮಾಡುತ್ತಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಭಾಗಿಯಾದ ಮಮತಾ ಕುಲಕರ್ಣಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಸನ್ಯಾಸತ್ವ ದೀಕ್ಷೆ ಪಡೆದಿದ್ದಾರೆ. ತಮಗೆ ತಾವೇ ಪಿಂಡ ಪ್ರದಾನ ಮಾಡಿಕೊಂಡ ಮಮತಾ ಕುಲಕರ್ಣಿ ಮಾಯಿ ಮಮತಾ ನಂದಗಿರಿ ಎಂದು ಹೆಸರು ಬದಲಿಸಿಕೊಂಡು ಕಿನ್ನರ ಅಖಾಡದಲ್ಲಿ ಮಹಾಮಂಡಲೇಶ್ವರಿಯಾಗಿದ್ದಾರೆ. 25 ವರ್ಷಗಳಿಂದ ಸಿನಿ ಇಂಡಸ್ಟ್ರಿಯಿಂದ ದೂರ ವಿದೇಶದಲ್ಲಿ ನೆಲೆಸಿದ್ದ ಮಮತಾ ಕುಲಕರ್ಣಿ ಆಧ್ಯಾತ್ಮಕ್ಕೆ ಹತ್ತಿರ. ಬಾಲಿವುಡ್ ಸೇರಿ ದಕ್ಷಿಣ ಸಿನಿಮಾಗಳಲ್ಲಿ ನಟಿಸುತ್ತಿದ್ದ ಮಮತಾ ಕುಲಕರ್ಣಿ ಇದ್ದಕ್ಕಿದ್ದ ಹಾಗೆ ಸಿನಿಮಾ ಇಂಡಸ್ಟ್ರಿಯಿಂದ ಸಂಪೂರ್ಣವಾಗಿ ದೂರಾಗಿದ್ರು. ಒಂದರ್ಥದಲ್ಲಿ ಸಿನಿಮಾ ಕ್ಷೇತ್ರದಿಂದ ಎಲ್ಲ ಸಂಬಂಧಗಳನ್ನ ಕಳೆದುಕೊಂಡು 2000ನೇ ಇಸವಿಯಲ್ಲಿ ಭಾರತದಿಂದ ವಿದೇಶಕ್ಕೆ ಹೋಗಿ ಅಲ್ಲೇ ನೆಲೆಸಿದ್ರು. 2002ರಲ್ಲಿ ಕುಂಭಮೇಳದಲ್ಲಿ ಭಾಗಿಯಾಗಿ ಮತ್ತೆ
ಮತ್ತೆ ವಾಪಸ್ ವಿದೇಶಕ್ಕೆ ಹೋಗಿದ್ರು. 25 ವರ್ಷಗಳ ನಂತರ ಈಗ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಲ್ಲದೆ ಸನ್ಯಾಸತ್ವ ಕೂಡ ಸ್ವೀಕರಿಸಿದ್ದಾರೆ. ಜನವರಿ 29ರ ಮಹತ್ವದ ಮೌನಿ ಅಮಾವಾಸ್ಯೆಯೊಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಅಮೃತ ಸ್ನಾನ ಮಾಡೋದಕ್ಕಾಗಿ ಕಾಯುತ್ತಿದ್ದಾರೆ ಮಮತಾ ಕುಲಕರ್ಣಿ. ಆನಂತರ ಪ್ರಯಾಗ್ರಾಜ್ನಿಂದ ಕಾಶಿಗೆ ತೆರಳಿ ಆ ಬಳಿಕ ಅಯೋಧ್ಯೆಗೆ ತೆರಳಿ ಅಲ್ಲಿ ಧ್ಯಾನ ಮಾಡಲಿದ್ದಾರಂತೆ. ವೀಕ್ಷಕರೇ, ಒಂದು ಕಾಲದಲ್ಲಿ ಬಾಲಿವುಡ್ ಸಿನಿಮಾ ಸ್ಟಾರ್ ಹೀರೋಗಳ ಜೊತೆ ಮಿಂಚಿ ಸೈ ಎನಿಸಿಕೊಂಡಿದ್ದ, ಹಾಟ್ ಸೀನ್ಗಳಲ್ಲಿ ಬೋಲ್ಡ್ ಆಗಿ ನಟಿಸಿದ್ದ, 90ರ ದಶಕದಲ್ಲಿ ಪಡ್ಡೆ ಹುಡುಗರ ಮನಸ್ಸು ಕದ್ದಿದ್ದ ಚಂಚಲೆ ಮಮತಾ ಕುಲಕರ್ಣಿ ಇದೀಗ ಇದ್ದಕ್ಕಿದ್ದಂತೆ ವಿದೇಶದಿಂದ ಮರಳಿ ಸನ್ಯಾಸ ದೀಕ್ಷೆ ಪಡೆದು ಸಂಪೂರ್ಣ ಆಧ್ಯಾತ್ಮ ಲೋಕದಲ್ಲಿ ಜೀವನ ಸವೆಸುವುದು ಎಲ್ಲರಿಗೂ ಶಾಕ್ ಆಗಿಸಿದೆ, ಅಚ್ಚರಿ ಮೂಡಿಸಿದೆ. ಬಿಂದಾಸ್ ಆಗಿ ಜೀವನ ನಡೆಸುತ್ತಿದ್ದ ಮಮತಾ ಕುಲಕರ್ಣಿ ಸನ್ಯಾಸಿಯಾಗಿದ್ದೇಕೆ? ಮಹಾಮಂಡಲೇಶ್ವರಿಯಾಗಿ ನೇಮಕವಾದ ಮಮತಾ ದೀಕ್ಷೆ ಬಗ್ಗೆ ಏನಂತಾರೆ? 25 ವರ್ಷಗಳಿಂದ ಬಾಲಿವುಡ್ ಸಿನಿ ರಂಗದಿಂದ ದೂರ ವಿದೇಶದಲ್ಲೇ ವಾಸ. 90ರ ದಶಕದಲ್ಲಿ ಸಿನಿ ಕ್ಷೇತ್ರದಲ್ಲಿ ಮೋಡಿ ಮಾಡಿದ್ದ ಮೋಹನಾಂಗಿ ಮಮತಾ ಕುಲಕರ್ಣಿ ಇದ್ದಕ್ಕಿದ್ದಂತೆ ಸನ್ಯಾಸಿಯಾಗಿ ದೀಕ್ಷೆ ಸ್ವೀಕರಿಸಿ ಸಂಪೂರ್ಣ ಆಧ್ಯಾತ್ಮದತ್ತಲೇ ತನು ಮನವನ್ನ ತೊಡಗಿಸಿಕೊಂಡಿದ್ದೇಕೆ? ಇಂತಹ ನಿರ್ಧಾರಕ್ಕೆ ಬಂದಿದ್ದೇಕೆ ಅಂತ ದೀಕ್ಷೆ ಸ್ವೀಕರಿಸಿದ ಮಮತಾ ಅವರನ್ನ ಪ್ರಶ್ನಿಸಿದಾಗ, ನಾನು ಮಹಾಕುಂಭ ಮೇಳದಲ್ಲಿ ದೀಕ್ಷೆ ಸ್ವೀಕರಿಸಿದ್ದೇನೆ. ಇಂದು ಮಹಾಕಾಳಿಗೆ ಪ್ರಿಯವಾದ ದಿನ. ಆಧ್ಯಾತ್ಮದ ಲೋಕದಲ್ಲಿ ತಮ್ಮ ಜೀವನ ನಡೆಸುವುದು ಮನಪೂರ್ವಕವಾಗಿ ಒಪ್ಪಿ ದೀಕ್ಷೆ ಸ್ವೀಕರಿಸಿ ಮಹಾಮಂಡಲೇಶ್ವರಿಯಾಗಿ ನೇಮಕವಾಗಿದ್ದೇನೆ ಎಂದಿದ್ದಾರೆ. ಮಹಾಮಂಡಲೇಶ್ವರಿಯಾಗಿ ಪಟ್ಟಾಭಿಷೇಕಗೊಂಡ ಮಮತಾ ಕುಲಕರ್ಣಿ ತಾನು ಆಧ್ಯಾತ್ಮದಲ್ಲೇ ಜೀವನ ಸವೆಸುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆ ಆದಿಶಕ್ತಿಯ ಇಚ್ಛೆ ಇದ್ರೆ ತಮ್ಮ ಅಭಿಮಾನಿಗಳ ಆಸೆಯಂತೆ ಮತ್ತೆ ಸಿನಿಮಾಗಳಲ್ಲಿ ಅಭಿನಯಿಸುವುದಾಗಿ ತಿಳಿಸಿದ್ದಾರೆ. ಆಧ್ಯಾತ್ಮದತ್ತಲೇ ಮನಸ್ಸು ಹೊರಳುತ್ತಿತ್ತು. ಸಾಕಷ್ಟು ಹಿಂದಿನಿಂದಲೂ ಕಿನ್ನರ ಅಖಾಡದೊಂದಿಗೆ ಸಂಪರ್ಕವಿತ್ತು. ಹೀಗಾಗಿಯೇ ಸಾಧ್ವಿಯಾಗಿ ದೀಕ್ಷೆ ಸ್ವೀಕರಿಸಿದ್ದೇನೆ. ಮಹಾಮಂಡಲೇಶ್ವರಿಯಾಗಿ ಧರ್ಮ ಆಧ್ಯಾತ್ಮದ ಸೇವೆ ಮಾಡುತ್ತಾ ಜೀವನ ನಡೆಸುವೆ ಎಂದು ಮಮತಾ ಕುಲಕರ್ಣಿ ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಮಮತಾ ಕುಲಕರ್ಣಿ ಸನ್ಯಾಸ ದೀಕ್ಷೆ ಪಡೆದಿರುವುದಕ್ಕೆ ಬಾಲಿವುಡ್ನಲ್ಲಿ ಬೇರೆಯದ್ದೇ ಮಾತುಗಳು ಕೇಳಿ ಬರ್ತಿವೆ. ಆ ಒಂದು ಕಾರಣದಿಂದಲೇ ನೊಂದು ಬೆಂದು ಬೇಸತ್ತು ಯಾವ ಲೌಕಿಕ ಸುಖವೂ ಬೇಡ ಎಂದು ಸನ್ಯಾಸಿಯಾಗಿದ್ದಾರೆ ಎಂದು ಮಾತನಾಡಿಕೊಳ್ತಿದ್ದಾರಂತೆ. ಅದೇನು ಅಂತ ನೋಡಿದಾಗ ಅಲ್ಲಿ ಕಾಣೋದು ಅಂಡರ್ವರ್ಲ್ಡ್ ಜೊತೆ ನಂಟು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,000 ಕೋಟಿ ರೂಪಾಯಿಯ ಡ್ರಗ್ ರಾಕೆಟ್ನ ಕರಾಳ ನೆರಳು.